ಕಿಟ್ಟಿ MS ಸುರೇಶ್ ಬಾಬು ಅರ್ಪಿಸುವ ಮಂದಾರ ಎಂಟರ್ಪ್ರೈಸಸ್ ರವರ ಚಿತ್ರ ಕಿಟ್ಟಿ. ಚಿತ್ರದ ನಾಯಕರಾಗಿದ್ದಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ನಿರ್ಮಾಪಕರು ಎನ್ ಮುರಳಿ ಮತ್ತು ಎಲ್ ರಾಜಶೇಖರ್, ನಿರ್ದೇಶನ ಮುದ್ದಣ್ಣ ಅವರದು. ಅವ್ರದ್ದಿದ್ದಿದೆ ಕಿರಿಕು. ಆ ವಿಜಯ್ಗೆ ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದ್ರೆ ಎಲ್ರಿಗೂ ಹೊಡಿತಾನೆ ಕಣೆ. ಪ್ರಿನ್ಸಿಪಲ್ ಹೇಳಿದ್ರೆ ಅವನು ಈ ಕಾಲೇಜ್ಗೆ ರೌಡಿ, ಯಾರಿಗೂ ಕೇರ್ ಮಾಡೋದಿಲ್ಲ. ನನ್ ಮಗನೇ, ನಮ್ ಗುರು ಗುಡ್ ಮಾರ್ನಿಂಗ್ ಹೇಳಕ್ಕಾಗಲ್ಲ. ಹೊಸಬ ಗುರು, ಬಿಟ್ಬಿಡು ಗುರು. ಇನ್ಮೇಲೆ ಗುಡ್ ಮಾರ್ನಿಂಗ್ ಹೇಳ್ತೀನಿ. ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಡೈಲಿ ಹೇಳ್ಬೇಕು. ಡೈಲಿ ಹೇಳ್ತೀನಿ ಗುರು. ರೈಟ್ ಹೇಳು. ಹೌದು, ಈ ಕಾಲೇಜಲ್ಲಿ ಯಾರು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ಗೆ ಮಾತ್ರ ಸಲ್ಯೂಟ್ ಹೊಡಿತಾನೆ ಇರ್ಬೇಕು. ಬಾಸ್ ಗುಡ್ ಮಾರ್ನಿಂಗ್. ಅದು ರೈಟ್. ಏಯ್ ಗನ್ ತೆಗಿಯೋ. ಗುಡ್ ಮಾರ್ನಿಂಗ್ ಗುರು. ಸರಿ ಸರಿ, ಅದು ಫೈರ್. ಗುರು ಫಾಸ್ಟ್ ಮೇಲ್ ಬರ್ತಾ ಇದೆ ಗುರು. ಅದು ಫಾಸ್ಟ್ ಮೇಲ್ ಅಲ್ವೋ, ಫೀಮೇಲು. ನಿನ್ಗೆ ದಿನ ಸ್ಪೆಷಲ್ ಆಗಿ ಹೇಳ್ಬೇಕಾ? ಬೇಡ, ಆರ್ಡಿನರಿ ಆಗೇ ಹೇಳು. ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಹೋಗೆ. ನೀನೇನ್ ಈ ಕಾಲೇಜ್ಗೆ ಓನರಾ ಇಲ್ಲ ವಾಚ್ಮನ್ನ? ಹೇ, ನಮ್ ಗುರುನೇ ವಾಚ್ಮನ್ ಅಂತ್ಯಾ? ತೆಗೆದ್ ಬಿಟ್ಟ ಅಂದ್ರೆ ಮೂತಿ ಮೊಸರನ್ನ ಆಗ್ಬಿಡ್ಬೇಕು. ಗೇಟ್ ಅಲ್ಲಿ ನಿಂತ್ಕೊಂಡು ಸೆಲ್ಯೂಟ್ ಕೇಳೋರ್ನ ವಾಚ್ಮನ್ ಅಲ್ದೆ ಇನ್ನೇನ್ ಜೆಂಟಲ್ಮನ್ ಅನ್ನಕ್ಕಾಗತ್ತಾ? ನೋಡು, ಇದೇ ಕೊನೆ. ಇನ್ನೊಂದ್ ಸಾರಿ ಚಿಟ್ಕೆ ಗಿಟ್ಕೆ ಹೊಡೆದ್ ಕರೆದ್ರೆ ಏನೇ ಮಾಡ್ತೀಯಾ? ಹೇಳಲ್ಲ ಮರಿ, ಮಾಡ್ ತೋರಿಸ್ತೀನಿ. ನೋಡು, ನನ್ ವಿಷಯ ನಿನ್ಗಿನ್ನೂ ಗೊತ್ತಿಲ್ಲ. ನೋಡು, ನನ್ ವಿಷಯನೂ ನಿನ್ಗಿನ್ನೂ ಗೊತ್ತಿಲ್ಲ. ನಿನ್ ಕೈಯಲ್ಲಿ ಸಲ್ಯೂಟ್ ಹೊಡ್ಸ್ಕೊಂಡಿಲ್ಲ ಅಂದ್ರೆ ನಾನು ಮೀಸೆ ಬೋಳ್ಸ್ತೀನಿ. ತುಟಿ ಮೇಲ್ 4 ಕೂದ್ಲಿಟ್ಕೊಂಡು ಅದೇನ್ ಮೆರಿತಿರೋ. ನಗರದ ಕಾಲೇಜ್ನಲ್ಲಿ ವಿಜಯ್ ಅನ್ನೋ ರೌಡಿಯೊಬ್ಬ ಉಪಟಳವನ್ನ ಕೊಡ್ತಾ ಇರ್ತಾನೆ. ಅದೇ ಕಾಲೇಜ್ಗೆ ಸೇರ್ತಾನೆ ನಾಯಕ ಕಿಟ್ಟಿ. ಕಿಟ್ಟಿಯೂ ಕೂಡ ವಿಜಯ್ನ ಉಪಟಳ ಶುರುವಾಗುತ್ತೆ. ಆದ್ರೆ ತಾಳ್ಮೆಯಿಂದ ಇದನ್ನೆಲ್ಲ ಸಹಿಸ್ಕೋತಾನೆ ಕಿಟ್ಟಿ. ಇನ್ನೊಂದು ಕಡೆ ದೊಡ್ಡ ರೌಡಿಗಳ ತಂಡವೊಂದು ಕಿಟ್ಟಿಯನ್ನ ಹುಡುಕ್ತಾ ಇರುತ್ತೆ. ಆದ್ರೆ ಯಾಕೆ, ಈ ಕಿಟ್ಟಿ ಯಾರು ಅನ್ನೋದೇ ಸಸ್ಪೆನ್ಸ್. ಕಿಟ್ಟಿ ತಾಳ್ಮೆಯಿಂದ ಇದ್ದಾನೆ ಅಂತ ಗೊತ್ತಾದ ಮೇಲೆ ರೌಡಿ ವಿಜಯ್ ಮತ್ತು ಅವನ ಸಂಗಡಿಗರು ಇನ್ನಷ್ಟು ರ್ಯಾಗಿಂಗ್ ಅನ್ನ ಮಾಡ್ತಾರೆ. ಆದ್ರೆ ಒಂದು ಸಲ ಅವನನ್ನ ಆ ಕಾಲೇಜ್ನ ಲೆಕ್ಚರರ್ ಆಗಿರುವಂತ ಕಿಟ್ಟಿಯ ಅತ್ತಿಗೆ ಬಂದು ರಕ್ಷಿಸ್ತಾರೆ. ನಾಯಕಿ ಕಿಟ್ಟಿಗೆ ಹತ್ತಿರ ಆಗ್ತಾಳೆ. ಆದ್ರೆ ರೌಡಿ ವಿಜಯ್ಗೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಆಗಲ್ಲ. ಕಿಟ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಂತ ಅವನ ಲೆಕ್ಚರರ್ ಅತ್ತಿಗೆ ಬಗ್ಗೆ ಕೆಟ್ಟದಾಗಿ ಚಿತ್ರ ಬಿಡಿಸುವಂತ ವಿಜಯ್ ಆ ತಪ್ಪಿಗೆ ಜೈಲು ಪಾಲಾಗ್ತಾನೆ. ಇವರೆಲ್ಲ ನಿಜವಾಗ್ಲೂ ನನ್ನ ಸ್ಟೂಡೆಂಟ್ಸ್. ಒಂದೇ ಒಂದು ಕೂಗಿಗೆ ಸೈಲೆಂಟ್ ಆಗ್ಬಿಟ್ರು ಅಂತಂದ್ರೆ ಇಷ್ಟು ವರ್ಷ ಲೆಕ್ಚರ್ ಆಗಿದ್ದಕ್ಕೆ ಸಾರ್ಥಕ ಆಯ್ತು. ಇವತ್ತು ನಾನು ಏನು ಹೇಳ್ಬೇಕು ಅಂತಿದ್ದೀನಿ ಅಂತಂದ್ರೆ, ಯಾಕ್ರಯ್ಯ ನನ್ನ ಪಾಠ ಅಷ್ಟು ಕರ್ಕಶವಾಗಿರುತ್ತೀಯ? ಬೇಡಪ್ಪ, ಬೇಡ, ಹೇಳಬೇಡಿ. ನೀವು ಹೇಳದೆ ಹೋದ್ರೂ ತಿಳ್ಕೊಳ್ಳೋ ಕೆಪಾಸಿಟಿ ನನಗಿದೆ. ಆದ್ರೆ ಒಂದು ರಿಕ್ವೆಸ್ಟ್, ಒಂದೇ ಒಂದು ಕಣಯ್ಯ. ಒಂದೇ ಒಂದಪ್ಪ, ಹೊಡಿಬೇಡ. ಹಂಗಾರ ಹೇಳ್ಕೊಳ್ಳಿ. ನಾನೊಂದು ಪದ್ಯ ಬರ್ದಿದ್ದೀನಿ ಇಂಗ್ಲಿಷಲ್ಲಿ. ಅದನ್ನೇನಾರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ರೆ, ನಿಂತ್ಕೊಳ್ರಯ್ಯ, ಯಾಕ್ರಯ್ಯ ಹೋಗ್ತಾ ಇದ್ದೀರಾ? ನಿಮ್ ಪದ್ಯ ಕೇಳಕ್ಕಾಗಲ್ಲ, ಅದಕ್ಕೆ ದೂರ ಹೋಗ್ತಾ ಇದೀವಿ ಸರ್. ಬಿಟ್ಬಿಡಿ ಸರ್. ಹಾಳಾಗೋಗಿ ಅವ್ರು ಹೋದ್ರೆ ಹೋಗ್ಲಿ, ನಿಮಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಲವ್ ಬಗ್ಗೆ ಒಂದು ಲೇಖನ ಬರ್ದಿದ್ದೀನಿ. ಲವ್ ಹೆಂಗ್ ಮಾಡೋದು, ಲೈನ್ ಹೆಂಗ್ ಹೊಡಿಯೋದು, ಯಾವ ಹುಡುಗಿಗೆ ಹೆಂಗ್ ಬಿಸ್ಕತ್ ಹಾಕಿದ್ರೆ ಬೆಸ್ಟ್ ಬೀಳ್ತಾಳೆ. ಲವ್ ಅಂತಂದ್ರೆ ಬ್ಯಾ ಅಂತ ಬಾಯ್ ಬಿಟ್ಕೊಂಡು ಕೇಳ್ತಾವೆ. ಏನ್ ಹುಡುಗರು, ಏನ್ ಕಾಲೇಜು, ಏನ್ ಎಜುಕೇಶನ್ ಸಿಸ್ಟಮ್ ಎಲ್ಲ ಎಕ್ಕುಟ್ಟೋಯ್. ಲವ್ ಅಂತಂದ್ರೆ ಏನ್ ಹೇಳಿ ನೋಡೋಣ? ಪ್ಯಾಷನ್.
ನೋ ಬರೀ ಕಿರಿಕು ಸರ್. ನೋ ಬರೀ ಚೀಟಿಂಗು ಸರ್. ಕರೆಕ್ಟ್ ಆಗಿ ಹೇಳ್ದೆ ಮಗ. ನೋ 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 ಅಣ್ಣ ಒಲ್ ಓಡಾಡ್ತಾವ್ ನೋಡೋಣ. ಯಾಕಡೆ ಹೋದ? ನನ್ನ ಮಗ ಇಲ್ಲಿ ಎಸ್ಕೇಪ್ ಆಗ್ಬಿಟ್ನಲ್ಲ. ಹೇಯ್ ಹಾಗೆ ನೋಡ್ರ ನೋಡ್ರ. ನೀನಾ? ಐಮ್ ಸಾರಿ. ಪರವಾಗಿಲ್ಲ. ಹೌದು, ಏನ್ ಇಷ್ಟೊತ್ತಲ್ಲಿ ಹೀಗೆ ಓಡ್ ಬರ್ತಿದ್ಯಲ್ಲ? ಇದಕ್ಕೆ ದ್ವೇಷ ತೀರಿಸಿಕೊಳ್ಳೋ ವಿಜಯ್ ಆ ಲೆಕ್ಚರರ್ ಮೇಲೆ ಕೈ ಹಾಕೋದಕ್ಕೆ ಮುಂದಾಗ್ತಾನೆ. ಆದರೆ ಕಿಟ್ಟಿ ಎಲ್ಲರನ್ನ ಹೊಡೆದು ಉರುಳಿಸ್ತಾನೆ. ನಂತರ ಕಿಟ್ಟಿಯ ನಿಜವಾದ ಹಳೆಯ ಕತೆ ಶುರುವಾಗತ್ತೆ. ಕಿಟ್ಟಿಯ ಫ್ಲಾಶ್ ಬ್ಯಾಕ್ ನಲ್ಲಿ ಅವನು ತಂದೆ, ತಾಯಿ, ತಂಗಿ, ಅಣ್ಣ ಮತ್ತು ಅತ್ತಿಗೆ ಜೊತೆ ಖುಷಿಲಿ ಬದುಕ್ತಾ ಇರ್ತಾನೆ. ಕಿಟ್ಟಿ ತಪ್ಪು ಮಾಡೋ ಒಬ್ಳು ಹುಡುಗಿಗೆ ಶಿಕ್ಷೆಯನ್ನ ಕೊಡ್ತಾನೆ. ಆದ್ರೆ ಆ ಹುಡುಗಿ ಆ ಊರಿನ ರೌಡಿಯೊಬ್ಬಳ ಮಗಳು. ಇದರ ಪ್ರತೀಕಾರವಾಗಿ ಕಿಟ್ಟಿಯ ತಂಗಿಯ ತಲೆ ಬೋಳಿಸ್ತಾರೆ ಆ ರೌಡಿಗಳು. ಇದರಿಂದ ಮತ್ತಷ್ಟು ವ್ಯಗ್ರನಾಗೋ ಕಿಟ್ಟಿ ಆ ರೌಡಿಗಳಿಗೆ ಹೊಡಿತಾನೆ. ಆವತ್ತು ಇವಳ ಬೆತ್ತಲೆ ಪೋಸ್ನ ನೀವು ಗೋಡೆ ಮೇಲೆ ಮಾತ್ರ ನೋಡಿದ್ರಿ. ಆದ್ರೆ ಇವತ್ತು ಅದನ್ನ ನಾನು ನಿಮ್ಗೆ ರಿಯಲ್ ಆಗಿ ತೋರಿಸ್ತೀನಿ. ಹೌದು, ನಾನೀಗ ಇವಳು ತಲೆ ಬೋಳಿಸಿ ಕತ್ತೆ ಮೇಲೆ ಕೂರಿಸಿ ಈ ಕಾಲೇಜ್ ಎಲ್ಲ ಮೆರವಣಿಗೆ ಮಾಡ್ತೀನಿ. ಇವತ್ತು ನಿಮ್ಗೆಲ್ಲ ಫ್ರೀ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ವಿದ್ಯೆ ಕೊಟ್ಟ ಗುರುನ ಜನ್ಮ ಕೊಟ್ಟ ತಾಯಿಗೆ ಸಮಾನ ಅಂತಾರೆ. ನಿನಗೆ ನಿನ್ ತಾಯಿ ಸೀರೆ ಬಿಚ್ಚಿ ಅಭ್ಯಾಸ ಇದ್ರೆ ನನ್ ಮೈ ಮುಟ್ಟ ನೋಡೋಣ. ಏಯ್, ಈ ಸೆಂಟಿಮೆಂಟ್ ಡೈಲಾಗ್ ಹೊಡೆದ್ರೆ ನಾನು ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡಿಯಾ? ಏಯ್ ಹಿಡ್ಕೊಳ್ಳ ಇಲ್ಲ ಹಿಡ್ಕೊಳ್ಳ. ಬೇಡ ವಿಜಯ್, ಬೇಡ ನೋಡು, ಬೇಡ ಬೇಡ ವಿಜಯ್, ಬೇಡ ನನಗೇನು ಮಾಡ್ಬೇಡ, ಬೇಡ 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 ವಿಜಯ್, ಬೇಡ.
ಆದರೆ ಈ ದ್ವೇಷದ ಆಟ ಇಲ್ಲೇ ನಿಲ್ಲದೆ ಆ ರೌಡಿಗಳು ಕಿಟ್ಟಿಯ ಇಡೀ ಕುಟುಂಬವನ್ನ ಸಜೀವವಾಗಿ ಮನೆಯಲ್ಲಿ ಕೂಡಿ ಹಾಕಿ ಸುಟ್ಟು ಹಾಕ್ತಾರೆ. ಕಿಟ್ಟಿ, ಅವನ ತಂದೆ ಮತ್ತವನ ಅತ್ತಿಗೆ ಮಾತ್ರ ಬದುಕಿ ಉಳಿತಾರೆ. ಕಿಟ್ಟಿ ಈ ಸಿಟ್ಟಲ್ಲಿ ಆ ರೌಡಿಯ ಸಂಬಂಧಿಕರನ್ನ ಕೊಚ್ಚಿ ಹಾಕ್ತಾನೆ. ಆದರೆ ಈ ಕೊಲೆ ಆರೋಪವನ್ನ ತನ್ನ ಮೇಲೆ ಇಳ್ಕೊಳ್ಳೋ ಕಿಟ್ಟಿಯ ತಂದೆ ಜೈಲು ಸೇರ್ತಾರೆ. ಹೀಗೆ ತಂದೆಯ ಆಸೆಯಂತೆ ಹಳ್ಳಿ ಬಿಟ್ಟು ಅತ್ತಿಗೆ ಜೊತೆ ಪಟ್ಟಣ ಸೇರ್ತಾನೆ, ಹೊಸ ಬದುಕನ್ನ ಹುಡುಕಿಕೊಂಡು. ಇದು ಕಿಟ್ಟಿಯ ಹಳೆಯ ಕತೆ. ಏನಮ್ಮ ಇದೆಲ್ಲ? ಯಾರಮ್ಮ ಈಗೆಲ್ಲ ಮಾಡಿದ್ದು? ಅಣ್ಣ, ರಾಜಮ್ಮನ್ ಮಗಳಿಗೆ ಹೂ ಕೊಡ್ದೆ ನಾನೇ ಮುಡ್ಕೊಂಡಿದ್ದಕ್ಕೆ ರಾಜಮ್ಮ ಅವ್ರ ಮಕ್ಕಳು ಬಂದು ನೀನು ಒಂದು ಹೆಣ್ಣಾಗಿದ್ಕೊಂಡು ಆ ಹುಡುಗಿ ತಲೆ ಬೋಳಿಸ್ ಬಂದಿದ್ದೀನಿ ಅಂತ ಹೇಳ್ತಿದೀಯಲ್ಲ, ನಿನ್ ಜನ್ಮ ಖೇಸ್ಗೆ ಆಗಕ್ಕಿಲ್ವಾ? ನೀನು ಒಂದು ನನ್ನ ಮಗನ ನನ್ನ ಮಾಕೆ ಕೈ ಮಾಡಕ್ ಗೊತ್ತೇನೋ? ನನ್ ಮಾಕೆ ಕೈ ಮಾಡಕ್ ಗೊತ್ತೇನೋ? ಹಿಂಗೆ ಆಲ್ಕಟ್ ನನ್ ಮಗ ಬತ್ತಾವನಲ್ಲೋ, ಕೊಚ್ಚಾಕಿರ್ಲ ಅವನ. ನೀನ್ ಹೇಳಿದ ಕೆಲಸ ಎಲ್ಲ ಮಾಡಕ್ಕೆ ನಾವೇ ನಿಮ್ಮನೆ ಆಳ್ಗಳಲ್ಲ. ಏನೋ ನಮ್ಮ ಅಕ್ಕ ಅಂತ ತಲೆ ಮೇಲೆ ಕೂರ್ಸ್ಕೊಂಡ್ರೆ ನಮ್ ತಲೆನೇ ತೆಗಿಯಕ್ ರೆಡಿ ಆಗಿದ್ಯಾ? ನಿನ್ಗೋಸ್ಕರ ಪ್ರಾಣ ಕಳ್ಕೊಳಕ್ಕೆ ನಾವ್ ತಯಾರಾಗಿಲ್ಲ. ನಡ್ರೋ ಹೋಗವ. ನನ್ನ ಮಕ್ಕಳ್ರ, ನಿಮ್ಮಂತ ತಮ್ಮಂದ್ರು ಇದ್ರನು ಸತ್ರನು ಏನ್ ಮುಖ ನೋಡ್ತಾ ಇದ್ದೀರಾ? ಹೊಕ್ಕತ್ರ ಸಾಕ್ರ ಅವನ್ನ. ಈ ಕಿಟ್ಟಿ ಕೈ ಎತ್ತಲ್ಲ, ಕೈ ಎತ್ತಿದ್ರೆ ನೀನ್ ಉಳಿಯಲ್ಲ. ಕಿಟ್ಟಿಯನ್ನ ಹುಡುಕ್ತಾ ಇರುವಂತ ಆ ರೌಡಿಗಳು ಕೂಡ ಇದೇ ಹಳೆ ದ್ವೇಷದಿಂದ ಹುಡುಕ್ತಾ ಇರ್ತಾರೆ. ಕೊನೆಗೆ ನೋಡಿದ್ರೆ ಕಿಟ್ಟಿಯ ನಾಯಕಿ ಬೇರೆ ಯಾರೂ ಅಲ್ಲ, ಕಿಟ್ಟಿಯ ಹಳೆಯ ವೈರಿಗಳ ಸಂಬಂಧಿಕೆ. ಕಿಟ್ಟಿಯನ್ನ ಪತ್ತೆ ಹಚ್ಚುವ ಆ ವೈರಿಗಳು ಕೊಲೆ ಮಾಡೋದಕ್ಕೆ ಎಲ್ಲಾ ಪ್ರಯತ್ನ ಮಾಡ್ತಾರೆ, ಆದರೆ ಸಫಲರಾಗೋದಿಲ್ಲ. ಕೊನೆಗೆ ಆ ನಾಯಕಿಯನ್ನು ಕಿಟ್ಟಿಯನ್ನು ಭೇಟಿಯಾಗದಂತೆ ದಿಗ್ಬಂಧನ ಮಾಡ್ತಾರೆ. ಮನೆ ಹೊರಗೆ ಹೋಗದಂತೆ ಆಕೆಯನ್ನ ಹಿಂಸಿಸ್ತಾರೆ. ನಂತರ ಆ ನಾಯಕಿಯನ್ನ ತನ್ನ ಮಗನಿಗೆ ಮದುವೆಯಾಗುವಂತೆ ಏರ್ಪಾಡು ಮಾಡ್ತಾಳೆ ಆ ರೌಡಿ. ಅಡ್ಡ ಬರುವ ಕಿಟ್ಟಿಗೂ ಸರಿಯಾಗಿ ಹೊಡಿತಾರೆ. ಆದ್ರೆ ಕೊನೆಗೂ ನಿಜವಾದ ಪ್ರೀತಿ ಗೆಲ್ಲುತ್ತೆ. ಕಿಟ್ಟಿ ಮತ್ತೆ ಎದ್ದು ನಿಲ್ತಾನೆ, ವೈರಿಗಳ ದಮನ ಮಾಡ್ತಾನೆ, ತನ್ನ ಹುಡುಗಿಯನ್ನ ರಕ್ಷಿಸ್ತಾನೆ. ಇದು ಕಿಟ್ಟಿಯ ಕತೆ.